ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ನನ್ನ ಸಿಬ್ಬಂದಿ ಮಿತ್ರರಿಗೆ ಒಂದು ಪಿ ಕ್ಯಾಪನ್ನು ವಿತರಣಾ ಸಮಾರಂಭವನ್ನು ಆಯೋಜಿಸಿದ್ವಿ. ಮಾನ್ಯ ಸರ್ಕಾರದ ಆದೇಶದಂತೆ, ಮಾನ್ಯ DGIG ಸಾಹೇಬರ ಆದೇಶದಂತೆ ಈ ದಿನ ಎಲ್ಲರಿಗೂ ನಾವು ಪಿ ಕ್ಯಾಪನ್ನು ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ಅದನ್ನು ಹಸ್ತಾಂತರ ಮಾಡಬೇಕಾದ್ರೆ ನಾವು ಒಂದು ಪರೇಡ್ ಮುಖಾಂತರ ಈ ಹಸ್ತಾಂತರವನ್ನು ಮಾಡಿ ಅವರಿಗೆ ಎಲ್ಲರಿಗೂ ಕ್ಯಾಪನ್ನು ಒಂದು ಸಾಂಕೇತಿಕವಾಗಿ ಇಲ್ಲಿ 200 ಜನಕ್ಕೆ ವಿತರಣೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 200 ಜನ ನಮ್ಮ ಸಿಬ್ಬಂದಿ ಮಿತ್ರರು ಎಲ್ಲರೂ ಸೇರಿ, ಅಂದರೆ ಅವರು ಸಿವಿಲ್ಲು, ಆರ್ಮ್ಡು, ವೈರ್ಲೆಸ್ಸು, ಟ್ರಾಫಿಕ್ಕು, ಪ್ರತಿಯೊಂದು ಯೂನಿಟಿಂದನೂ ನಾವು ಅವ್ರನ್ನ ಕರೆಸಿ ಸಾಂಕೇತಿಕವಾಗಿ ಅವ್ರಿಗೆ ಈ ಪಿ ಕ್ಯಾಪನ್ನು ನೀಡಿದ್ವಿ. ಈ ಪಿ ಕ್ಯಾಪನ್ನು ಧರಿಸಿದ ಎಲ್ಲ ನಮ್ಮ ಸಿಬ್ಬಂದಿಯವರು ತುಂಬ ಅತ್ಯಂತ ಖುಷಿಯಿಂದ ಪಾಲ್ಗೊಂಡಿದ್ದು, ಅವರಿಗೆ ಈ ಪಿ ಕ್ಯಾಪನ್ನು ಹಾಕ್ಕೊಂಡಾಗ ಏನೋ ಒಂದು ಹೊಸ ಮನೋಲ್ಲಾಸ, ಹೊಸ ಉತ್ಸಾಹ, ಆ ನಿಟ್ಟಿನಲ್ಲೇ ಅವರು ಬರುವ ದಿನಗಳಲ್ಲಿ ಕೆಲಸ ಕೂಡ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಈ ಒಂದು ಆದೇಶದ ಅನ್ವಯ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಾಹೇಬರಾಗಿರ್ಬೋದು, ಮಾನ್ಯ ಗೃಹ ಮಂತ್ರಿ ಸಾಹೇಬರಾಗಿರ್ಬೋದು, ಹಾಗೂ ನಮ್ಮ ರಾಜ್ಯದ ಮಾನ್ಯ DGIG ಸಾಹೇಬರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಸಿಬ್ಬಂದಿಯವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಈ ಒಂದು ಪಿ ಕ್ಯಾಪನ್ನು ಅವರು ಸಮರ್ಪಣೆ ಮಾಡಿದರು. ಅದರಂತೆಯೇ ಎಲ್ಲರಿಗೂ ನಾವು ಇದನ್ನು ನೀಡಿ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ನಮ್ಮಲ್ಲಿ ಎಲ್ಲ ಸೇರಿ 2190 ಸಿಬ್ಬಂದಿ ಇದ್ದಾರೆ. ಈ 2190 ಸಿಬ್ಬಂದಿಯಲ್ಲಿ 434 ಸಿಬ್ಬಂದಿಗೆ ಹೊರತುಪಡಿಸಿ ಬೇರೆಯವರೆಲ್ಲರಿಗೂ ನಾವು ಇದನ್ನು ವಿತರಣೆಯನ್ನು ಮಾಡ್ತೀವಿ. ಯಾಕೆ ಆ 434 ಅಂದರೆ ಈ ಸೈಜ್ ವೇರಿಯೇಷನ್ ಆಗ್ತವೆ. ಆ ಸೈಜ್ ವೇರಿಯೇಷನ್ ಆದಾಗ ಅವನ್ನ ಎಕ್ಸ್ಚೇಂಜ್ ಮಾಡ್ಕೊಳೋದಕ್ಕೆ ಅದನ್ನು ಇಟ್ಕೊಂಡಿದ್ದೀವಿ. ಯಾವ ಎಕ್ಸ್ಚೇಂಜ್ ಎಲ್ಲ ಮಾಡಿಕೊಂಡು ಈ ವಿತಿನ್ ದಿಸ್ ಮಂತ್ ಎಂಡ್ ಎಲ್ಲರಿಗೂ ನಾವು ಪಿ ಕ್ಯಾಪನ್ನು ನೀಡೋ ವ್ಯವಸ್ಥೆಯನ್ನು ಮಾಡ್ತೀವಿ.